ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ತೇಜಸ್ ಏರ್ ಕ್ರ್ಯಾಶ್ 2025 ವಿಶ್ವದ ಏರ್ ಶೋ ದುರಂತಗಳ ಹಿನ್ನೆಲೆ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದಿನ ವಿಡಿಯೋದಲ್ಲಿ ನಾವು ದುಬೈ ಏರ್ ಶೋ 2025ರಲ್ಲಿ ಸಂಭವಿಸಿದ ತೇಜಸ್ ಯುದ್ಧ ವಿಮಾನ ದುರಂತ ಹಾಗೂ ಇತಿಹಾಸದಲ್ಲಿ ನಡೆದ ಇತರ ದೊಡ್ಡ ಏರ್ ಶೋ ಅಪಘಾತಗಳ ಬಗ್ಗೆ ಮಾತನಾಡಲಿದ್ದೇವೆ. 2025ರ ಭಾರತೀಯ ವಾಯುಪಡೆಗೆ ಸೇರಿದ ತೇಜಸ್ ಏರ್ ಕ್ರ್ಯಾಶ್ ಶುಕ್ರವಾರ ಮಧ್ಯಾಹ್ನ ದುಬೈ ಏರ್ ಶೋ ಸಮಯದಲ್ಲಿ ಭಾರತದ ಸ್ವದೇಶಿ ಯುದ್ಧ ವಿಮಾನ LCA ತೇಜಸ್ ಹೈಸ್ಪೀಡ್ ಏರಿಯಲ್ ಡೆಮಾನ್ಸ್ಟ್ರೇಷನ್ ವೇಳೆ ದುರಂತಕ್ಕೀಡಾಯಿತು. ಈ ಘಟನೆ ಸ್ಥಳೀಯ ಸಮಯ ಮಧ್ಯಾಹ್ನ 2:10ಕ್ಕೆ ದುಬೈನ ಅಲ್ ಮಕ್ತುಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈ ಘಟನೆ ಸಂಭವಿಸಿತು. ಇದರಲ್ಲಿ ಬೇಸರದ ಸಂಗತಿ ಏನೆಂದರೆ 34 ವರ್ಷದ ಪೈಲಟ್ ವಿಂಗ್ ಕಮಾಂಡರ್ ನಮನ್ ಶಯಲ್ ಅವರು ಈ ಅಪಘಾತದಲ್ಲಿ ಸಾವನ್ನಪ್ಪಿದರು. ಭಾರತೀಯ ವಾಯುಪಡೆಯ ಪ್ರಕಾರ ಈ ಯುದ್ಧ ವಿಮಾನ ತಗ್ಗು ಎತ್ತರದಲ್ಲಿ ಒಂದು ಮೆನ್ಯೂವರ್ ಮಾಡಲು ಯತ್ನಿಸುತ್ತಿದ್ದಾಗ ನಿಯಂತ್ರಣ ಕಳೆದುಕೊಂಡು ನೇರವಾಗಿ ನೆಲಕ್ಕೆ ಬಿದ್ದಿದೆ. ಈ ಘಟನೆ ವಿಶ್ವದ ವಿವಿಧ ಏರ್ ಶೋಗಳಲ್ಲಿ ಆಗಿರುವ ದುರಂತಗಳ ಪಟ್ಟಿಗೆ ಮತ್ತೊಂದು ಹೆಸರು ಸೇರಿಸಿದೆ. ಇದನ್ನು ಈಗ ನಾವು ಒಂದು ಸಾಲಿನಲ್ಲಿ ನೋಡೋಣ ಬನ್ನಿ. ವಿಶ್ವದ ಪ್ರಮುಖ ಏರ್ ಶೋ ದುರಂತಗಳು. 2025ರ ಪೋಲ್ಯಾಂಡ್ ಏರ್ ಶೋ. ಆಗಸ್ಟ್ 2025ರಲ್ಲಿ ಪೋಲ್ಯಾಂಡ್ ಏರ್ ಫೋರ್ಸ್ನ F-16 ಯುದ್ಧ ವಿಮಾನ ರ್ಯಾಂಡಮ್ ಏರ್ ಶೋ ರಿಹರ್ಸಲ್ ವೇಳೆ ನಿಯಂತ್ರಣ ಕಳೆದು ನೆಲಕ್ಕೆ ಬಿದ್ದು ಅದರಲ್ಲಿದ್ದ ಪೈಲಟ್ ಕೂಡ ಸಾವನ್ನಪ್ಪಿದರು. ಎರಡು 2020ರ ಪಾಕಿಸ್ತಾನ್ ಡೇ ಏರ್ ಶೋ. ಅಮೆರಿಕ ಪಾಕಿಸ್ತಾನಕ್ಕೆ ಬಳುವಳಿಯಾಗಿ ಕೊಟ್ಟಿದ್ದ F-16 ಯುದ್ಧ ವಿಮಾನ ಇಸ್ಲಾಮಾಬಾದ್ ಹತ್ತಿರ ಪಾಕಿಸ್ತಾನ್ ಡೇ ರಿಹರ್ಸಲ್ ವೇಳೆ ಕ್ರ್ಯಾಶ್ ಆಯಿತು. ಇದರಲ್ಲಿದ್ದ ಪೈಲಟ್ ವಿಂಗ್ ಕಮಾಂಡರ್ ನೋಮನ್ ಅಕ್ರಮ್ ಕೂಡ ಸಾವನ್ನಪ್ಪಿದರು. ಎರಡು 2015ರ ಶೋರ್ಹ್ಯಾಮ್ ಏರ್ ಶೋ. ಬ್ರಿಟನ್ನ ಶೋರ್ಹ್ಯಾಮ್ ಏರ್ಪೋರ್ಟ್ನಲ್ಲಿ ನಡೆದ ಪ್ರದರ್ಶನದ ಸಮಯದಲ್ಲಿ ಹಾಕರ್ ಹಂಟರ್ T-7 ವಾರ್ಬರ್ಡ್ ಮುಖ್ಯ ರಸ್ತೆಯ ಮೇಲೆ ಬಿದ್ದುದರಿಂದ ಈ ಘಟನೆಯಲ್ಲಿ ಸುಮಾರು 11 ಮಂದಿ ಸಾವಿಗೀಡಾದರು ಹಾಗೂ 16 ಮಂದಿ ಗಾಯಗೊಂಡರು. ಪೈಲಟ್ ಹ್ಯಾಂಡಿ ಹಿಲ್ ಗಂಭೀರವಾಗಿ ಗಾಯಗೊಂಡು ಆದರೆ ಪ್ರಾಣಾಪಾಯದಿಂದ ಪಾರಾದರು.
2011ರ ಬೋರ್ನ್ಮೌತ್ ಏರ್ ಫೆಸ್ಟಿವಲ್ ರಾಯಲ್ ಏರ್ಫೋರ್ಸ್ನ ಫ್ಲೈಟ್ ಲೆಫ್ಟಿನೆಂಟ್ ಜಾನ್ ಎಗ್ಗಿಂಗ್ ರವರ ಹಾಕ್ T-1 ವಿಮಾನ ಹಿಂದಿನ ಟರ್ಬುಲೆನ್ಸ್ ಕಾರಣದಿಂದ ಸಿಕ್ಕು ಗ್ರೌಂಡ್ಗೆ ಬಿದ್ದು ಮೃತಪಟ್ಟರು. 2007ರ ಶೋರ್ಹ್ಯಾಮ್ ವರ್ಲ್ಡ್ ವಾರ್ II ಕಾಲದ ಹಾಕರ್ ಹರಿಕೇನ್ ವಿಮಾನದ ಮಾಕ್ ಬ್ಯಾಟಲ್ ವೇಳೆ ನಿಯಂತ್ರಣ ಕಳೆದುಕೊಂಡು ಬಿದ್ದು ಈ ಘಟನೆಯಲ್ಲಿ ಪೈಲಟ್ ಮತ್ತು ಖ್ಯಾತ ಜೇಮ್ಸ್ ಬಾಂಡ್ ಚಿತ್ರದ ಸ್ಟಂಟ್ಮನ್ ಆದ ಬ್ರಯಾನ್ ಬ್ರೌನ್ ಕೂಡ ಸಾವನ್ನಪ್ಪಿದರು. 2002ರ ಸ್ಕೈಲೀವ್ ಏರ್ ಶೋ ಉಕ್ರೇನ್ ಇತಿಹಾಸದಲ್ಲೇ ಅತಿದೊಡ್ಡ ಏರ್ ಶೋ ದುರಂತಗಳಲ್ಲಿ ಇದು ಒಂದು. ಆಕಾಶದಲ್ಲಿ ಮೆನುವರಿಂಗ್ ಮಾಡುತ್ತಿದ್ದ ವೇಳೆ ಸುಖೋಯ್ Su-27 ಜನರ ಮೇಲೆ ನೇರವಾಗಿ ಬಿದ್ದು 77 ಮಂದಿ ಮೃತಪಟ್ಟರು ಹಾಗೂ 500ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಪೈಲಟ್ಗಳು ಪ್ಯಾರಾಚೂಟ್ನ ಸಹಾಯದಿಂದ ಪ್ರಾಣಾಪಾಯದಿಂದ ಪಾರಾದರು. Час показового пілотування упав на їхні голови. Ці кадри побачив цілий світ, вернутий угору. Колишній керівник Соколів Віктор Росошанський 1992ರ ಮಾಸ್ಕೋ ಏರ್ ಶೋ ದುರಂತ. 2 MiG-29 ವಿಮಾನಗಳು ಮಧ್ಯ ಆಕಾಶದಲ್ಲೇ ಪರಸ್ಪರ ಡಿಕ್ಕಿ ಹೊಡೆದುಕೊಂಡವು. ಪೈಲಟ್ಗಳು ಬದುಕಿ ಬಂದರು, ಆದರೆ ಅದರ ಅವಶೇಷಗಳು ಪ್ರೇಕ್ಷಕರ ಇದ್ದ ಪ್ರದೇಶಕ್ಕೆ ಬಿದ್ದು ಆತಂಕ ಉಂಟಾಯಿತು. Disaster. 1988ರ ಜರ್ಮನಿಯ ರಾಮ್ಸ್ಟೈನ್ ಏರ್ ಶೋ ದುರಂತ. ಇಟಾಲಿಯನ್ ಏರ್ ಫೋರ್ಸ್ ಡಿಸ್ಪ್ಲೇ ತಂಡದ 3 ವಿಮಾನಗಳು ಫಾರ್ಮೇಷನ್ ವೇಳೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡವು. ಈ ಘಟನೆಯಲ್ಲಿ 67 ಮಂದಿ ಪ್ರೇಕ್ಷಕರು ಹಾಗೂ 3 ಮಂದಿ ಪೈಲಟ್ಗಳು ಸಾವಿಗೀಡಾದರು ಹಾಗೂ 150ಕ್ಕಿಂತ ಹೆಚ್ಚು ಜನರು ಗಾಯಗೊಂಡರು. ಸಾವಿರದ 1987ರಲ್ಲಿ ಅಮೆರಿಕಾದ ಫೇರ್ ಚೈಲ್ಡ್ ಏರ್ ಫೋರ್ಸ್ ಬೇಸ್ನಲ್ಲಿ ನಡೆದ KC-135 ಸ್ಟ್ರಾಟೋ ಟ್ಯಾಂಕರ್ ಮೆನ್ಯೂವರ್ ವೇಳೆ ಟರ್ಬುಲೆನ್ಸ್ಗೆ ಸಿಕ್ಕಿ ನೆಲಕ್ಕೆ ಬಿದ್ದು ನಾಶವಾಯಿತು. ಇದರಲ್ಲಿದ್ದ 6 ಏರ್ಮೆನ್ ಮತ್ತು ಒಬ್ಬ ಸ್ಪೆಕ್ಟೇಟರ್ ಸಾವನ್ನಪ್ಪಿದರು. 1973ರ ಪ್ಯಾರಿಸ್ ಏರ್ ಶೋ ಘಟನೆಯಲ್ಲಿ ಸೂಪರ್ಸಾನಿಕ್ ವಿಮಾನವಾದ ಟ್ಯುಪೊಲೆವ್ Tu-144 ಎಕ್ಸ್ಟ್ರೀಮ್ ಮ್ಯಾನ್ಯೂವರ್ ಸಮಯದಲ್ಲಿ ನಿಯಂತ್ರಣ ಕಳೆದುಕೊಂಡು ಮಧ್ಯ ಆಕಾಶದಲ್ಲಿ ಭಾಗಗಳಾಗಿ ಫ್ರಾನ್ಸ್ನ ಗೋಜೈನ್ವೆಲ್ಲೆ ಪಟ್ಟಣದ ಮೇಲೆ ಬಿದ್ದಿತು. ಇದರಲ್ಲಿದ್ದ 6 ಜನ ಕ್ರೀವ್ ಸದಸ್ಯರು ಮತ್ತು 8 ಸ್ಪೆಕ್ಟೇಟರ್ಸ್ಗಳು ಸಾವನ್ನಪ್ಪಿದರು. ಈ ಅಪಘಾತದ ನಂತರ Tu-144 ವಿಮಾನದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಬಹುಮಟ್ಟಿಗೆ ಸ್ಥಗಿತಗೊಳಿಸಲಾಯಿತು. ಹೈಸ್ಕಿಲ್ ಏವಿಯೇಷನ್ ಪ್ರದರ್ಶನಗಳು ತಾಂತ್ರಿಕ ಸಾಮರ್ಥ್ಯವನ್ನು ತೋರಿಸುತ್ತವೆ, ಆದರೆ ಅವು ಅತ್ಯಂತ ಅಪಾಯಕರವೂ ಕೂಡ ಆಗಿರುತ್ತವೆ. ದುಬೈನಲ್ಲಿ ಸಂಭವಿಸಿದ ತೇಜಸ್ ಯುದ್ಧ ವಿಮಾನ ದುರಂತ ಏವಿಯೇಷನ್ ಸೇಫ್ಟಿ ಮತ್ತು ಪೈಲಟ್ ರಿಸ್ಕ್ ಬಗ್ಗೆ ಜಗತ್ತಿನ ಗಮನ ಮತ್ತೆ ಸೆಳೆದಿದೆ. ಇಂತಹ ಸಂದರ್ಭದ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಜೀವ ಬಲಿದಾನ ಮಾಡಿದ ಎಲ್ಲ ದೇಶದ ಪೈಲಟ್ಗಳಿಗೂ ನಮ್ಮ ಗೌರವವನ್ನು ಸಲ್ಲಿಸುತ್ತೇವೆ.
ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.